ಅಂತೂ ಇಂತೂ ಅತ್ತಿ ಮನೆಗೆ ಬಂದ್ರೆ ನನಗಂತೂ ಎಷ್ಟು ಖುಷಿ ಆಗತೈತಿ. ಕೊನೆಗೂ ಮಾವನನ್ನ ಬಂದ ಅತ್ತಿನ ಕರ್ಕೊಂಡು ಬಂದ್ರಲ್ಲ, ನನಗಷ್ಟೇ ಸಾಕು. ಗೆಲ್ಲಿ ಅವರು ಕರ್ಕೊಂಡು ಬರ್ತಾರಲ್ಲೋ ಅಂತ ಅನ್ಕೊಂಡಿದ್ನಿ, ಆದ್ರೆ ಮಾವಾರ ಕರ್ಕೊಂಡು ಬಂದ ಬಿಟ್ರು. ನಿಜವಾಗ್ಲೂ ಎಷ್ಟು ಖುಷಿ ಆಗತ್ತಂದ್ರೆ ಅಂದ್ರೆ ಹೇಳ್ಕೊಳಕ್ಕಾಗತ್ತು, ಅಷ್ಟು ಖುಷಿ ಆಗತ್ತೆ. ಇನ್ನು ಮುಂದೆ ಎಲ್ಲರೂ ನಕ್ಕೊಂತ ಚಂದಾಗ ಇರ್ಬೇಕು. ಇನ್ನು ಯಾವುದೇ ರೀತಿ ಜಗಳ ಆಗಲಿ ಏನಾಗಲಿ ಆಗ್ಬಾರ್ದು. ನಮ್ಮ ಮನ್ಯಾಗ ಬರೀ ಖುಷಿ ಖುಷಿಯಾಗಿರ್ಬೇಕು, ಆ ರೀತಿ ಇರ್ಬೇಕು ಇನ್ನು ಮುಂದೆ. ಮಧು, ಏನು ಮಾಡತ್ತೀವ ಅಡುಗೆ ಮನ್ಯಾಗ? ಇನ್ನೂ ಮಾಡೋದು ಮುಗ್ದಿಲ್ಲ ಅಡುಗೆ? ಮತ್ತು ಅಡುಗೆ ಆಗೈತಿ, ಊಟ ಮಾಡ್ರಿ ಅಂತಂದು ಎಲ್ಲರಿಗೂ? ಇಲ್ರಿ ಅತ್ತಿ, ಎಲ್ಲ ಆಗೈತೆ. ಅನ್ನು ಸ್ವಲ್ಪ ಇತ್ತು, ಮತ್ತು ಅಷ್ಟಕ್ಕೆ ಅವರು ಇದಕ್ಕೆ ಹೋಗ್ತಾನೆ ಅಂದಿದ್ರಲ್ಲ, ಅದಕ್ಕೆ ಸ್ವಲ್ಪ ಮಾಡಿದ್ನಿ. ಮಧ್ಯಾಹ್ನ ಅದೇ ಇತ್ತಲ್ಲ, ಅದಕ್ಕೆ ಸುಮ್ಮನೆ ಆಗಿದ್ನಿ. ಮತ್ತೀಗ ನೀವು ಬಂದ್ರಲ್ಲ ಖುಷಿಗೆ ಮತ್ತೆಲ್ಲರೂ ಜಾಸ್ತಿ ಉಂಟಾರಂತೇಳಿ ಇನ್ನೂ ಸ್ವಲ್ಪ ಮಾಡಾಕಿಟ್ಟಿನ್ರಿ. ಮತ್ತೇನಾರ ಬೇಕನ್ರತಿ? ಅಯ್ಯೋ ಯಾಕ್ರಿ ಅತ್ತಿ, ಏನಾಯ್ತು? ಯಾಕೆ ಸಪ್ಪಗಾದ್ರಿ? ನಾನು ಏನಾರ ಅನ್ಯನ ಅನ್ಬಾರ್ದು, ಏನಾರ ಅನ್ಯನ? ಅಯ್ಯೋ ಇಲ್ಲವಾ ಮಧು, ನಾನಾ ತಪ್ಪು ತಿಳ್ಕೊಂಬಿಟ್ಟಿದ್ನಿ. ಇಷ್ಟು ಒಳ್ಳೆ ಮನಸ್ಸಿರಾಕಿ ಸೊಸಿ ಸಿಕ್ಕಾಗ ನಾನು ಅಷ್ಟು ಕೆಟ್ಟ ಅತ್ತಿ ಆಗಿಬಿಟ್ನಿ. ನಾನು ಯಾಕೆ ಹಂಗೆ ಮಾಡೀನಿ ಅಂತೇಳಿ ನನ್ನ ಮನಸ್ಸಿಗೆ ನೋವಾಗತ್ತ ಬಿಟ್ಟದ. ನಾನು ಆ ರೀತಿ ಎಲ್ಲ ಅನ್ಬಾರ್ದಾಗಿತ್ತು, ಆದ್ರೆ ನಾನು ನೋಡು ಅಂದ ಏನೇನೋ ಅಂದ್ಬಿಟ್ನೆ. ಅವಾಗ ನಮ್ಮ ತಮ್ಮ ಆ ರೀತಿ ಮಾಡಬಾರ್ದಾಗಿತ್ತು. ಸೊಸಿ ಅಂದ್ರೆ ಅವಂಗೂ ನೀನು ಸೊಸಿ ಸಮಾನ ಹಾಕಿದ್ದಿ, ಆದ್ರೆ ಅವನು ಅದನ್ನೆಲ್ಲ ಬಿಟ್ಟ ಮಗಳ ಥರ ಹಾಕಿದ್ದಿ. ನೀನು ಅದನ್ನೆಲ್ಲ ಬಿಟ್ಟು ನಿನ್ನ ಕೆಡ್ದ ನೋಡೋಕೆ ಇದನ್ನು ಮಾಡಿಬಿಟ್ಟ. ಅದಕ್ಕೆ ನಾನು ಪ್ರೋತ್ಸಾಹ ಕೊಟ್ಬಿಟ್ನಿ. ನನ್ನ ಕ್ಷಮಿಸ್ಬಿಡುವ, ಮನಸ್ಸಿಗೆ ಭಾಳ ನೋವಾಗತೈತಿ ಮಧು. ಅತ್ತಿ, ಅದನ್ನೆಲ್ಲ ಹಳಿದೆಲ್ಲ ಕೆದಕಕ್ಕೆ ಹೋಗ್ಬೇಡ್ರಿ, ಅದನ್ನೆಲ್ಲ ಅಲ್ಲೇ ಬಿಟ್ಟುಬಿಡ್ರಿ. ನಾನು ಅದನ್ನು ಅಲ್ಲೇ ಬಿಟ್ಟುಬಿಟ್ಟೇನೆ. ಇನ್ನು ಮುಂದೆ ಏನೇ ಇದ್ರು ಎಲ್ಲರೂ ನಕ್ಕೊಂತ ಚಂದಾಗಿ ಇರ್ಬೇಕ್ರತ್ತಿ. ಒಟ್ಟು ಇನ್ನು ಖುಷಿ ಖುಷಿಯಾಗಿರ್ಬೇಕ್ರಿ ಮನ್ಯಾಗ. ಎಲ್ಲರೂ ನಗ್ನಾಗ್ತಾ ಇರೋದಂತ ನನಗೆ ನೋಡೋ ಆಸೆ ಇರತ್ತಿ. ಹೌದವ್ವ, ನನಗೂ ಅದು ಆಸೆ ಆಗೈತಿ ಇವಾಗ. ಆದ್ರೆ ಮನಸ್ಸಿಗೆ ನೋವು ಆಗತ್ತಿ, ನಿನ್ನಂತಕಿಗೆ ನಾನು ತೊಂದರೆ ಕೊಟ್ಬಿಟ್ನಲ್ಲ ಅಂತೇಳಿ. ಅಯ್ಯೋ ಅತ್ತಿ, ಎಸ್ಸಲ್ಲಿ ಹೇಳಿಲ್ರಿ, ಅದನ್ನ ಮರ್ತು ಬಿಡ್ರತ್ತಿ. ಅದೆಲ್ಲ ಯಾಕೆ ಸುಮ್ಮನೆ ಅದನ್ನೆಲ್ಲ ತಲೆಯಾಗಿ ಇಟ್ಕೊಂಡ್ರೆ ಹಂಗೆ ನೋವಾಗ್ತಾವೆ. ಹೌದು, ನಿಮ್ಗೇನು ಇಷ್ಟ ಸ್ವೀಟ್ನ್ಯಾಗ ತಿನ್ನಾಕ? ಆದರೂ ನಿಂದ ದೊಡ್ಡ ಮನಸ್ಸು ಬಿಡುವ, ನಿನ್ನಂಥ ದೊಡ್ಡ ಮನಸ್ಸು ನಮ್ದಿಲ್ಲ. ಏನಾರ ಇದ್ದಿದ್ರೆ ಮನಸ್ಸಿನಾಗ ಇಟ್ಕೊಂಡು ಅದನ್ನು ಭಾಳ ಇದನ್ನು ಮಾಡ್ತಿತ್ತು ನಾವು. ಆದ್ರೆ ನೀನು ಅದನ್ನು ಮನಸ್ಸಿನಾಗ ಇಟ್ಕೊಳ್ದ ಸಮಾಧಾನಲೇ ಎಷ್ಟು ಇದ್ರಲ್ಲಿ ಅದಿಲ್ಲ. ಅದನ್ನು ನೋಡಿ ನನಗೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗವಲ್ತು. ನನಗಂತೂ ನೀನು ವಿಚಾರದಾಗ ಅಷ್ಟು ಖುಷಿ ಆಗತ್ತೆ ನೋಡು. ಥ್ಯಾಂಕ್ಸ್ ಅಂತ ಹೇಳಬೇಕು, ಧನ್ಯವಾದಗಳನ್ನು ನೀನು ಹೇಳಬೇಕು ಬೇಡ ಗೊತ್ತಿಲ್ಲ. ಆದರೂ ನಿನ್ನ ವಿಷಯದಾಗ ನಾನು ಭಾಳ ಕೆಡ್ದ ನಡ್ಕೊನಿ. ಏನು ಮಾಡೋದು, ಆವಾಗಿಂದ ಹಂಗಿತ್ತು ಪರಿಸ್ಥಿತಿ, ಅದಕ್ಕೆ ಹಂಗೆ ಮಾಡೀನಿ. ಇನ್ನು ಒಟ್ಟು ಹಂಗೆ ಮಾಡಂಗಿಲ್ಲ. ಇನ್ನು ಮುಂದೆ ನಿನ್ನ ಮಗಳ ಥರ ಅನ್ಕೋತಾನೆ. ಸರಿನಾ, ನಿಮ್ಮಪ್ಪ ನಿಮ್ಮವಾಗ ಬಾ ಅಂತೇಳಿ ಒಂದು ಸರಿ ಅಲ್ಲ ಮನೆಗೆ. ಪಾಪ ನಾನು ಅವಾಗ ಅಂದಿದ್ದಕ್ಕೆ ಬಂದೇ ಇಲ್ಲ ಅವ್ರು, ನಾನೇ ಕರೆದು ಬರ್ತಂತಡಿ. ಅತ್ತಿ ಇವಾಗ ಬ್ಯಾಡ್ರಿ, ಇವಾಗ ಅವರು ಹೊಲ್ದಾಗದು ಇದೈತಲ್ಲ ಎಲ್ಲ ಮಾಡ್ಕೊಳತ್ತಾರೆ, ಆಮೇಲೆ ಬರ್ತಾವ ಅಂತ ಹೇಳಿದಾರೆ ಅತ್ತಿ. ಹೇಳೇನ್ರಿ, ಬರ್ತಾರತ್ತಿ, ಹಂಗೇನಿಲ್ರಿ. ಇವ್ರು ಬಂದಿರಿ ನೋಡ್ರಿ, ಅದು ಯಾರೋ ಅಂತಾರಲ್ರಿ ಜಲ್ಜಾಕ ಏನೋ ಯಾರೋ ಅಂದ್ರಲ್ಲ, ಅವ್ರು ಬಂದಿದ್ರಿ ಮೊನ್ನೆ. ಹೌದಾ, ಈಗ ಆಕೆ ಕರ್ದಂಗೆ ಆಗತ್ತಲ್ಲ. ಎಲ್ಲದಿವ ಬಂದೆ ಇಲ್ಲ ಸುಮಿತ್ರಕ್ಕ? ಏನತ್ತ ಊರು ಬಿಟ್ಟು ಹೋಗ್ಬಿಟ್ಟ? ಸೊಸಿ ಬರೋಣ ನಿನ್ನೇನು ಊರು ಬಿಟ್ಟು ಕಳಿಸಿಬಿಟ್ಲೇನು? ಎಲ್ಲದಿವ ಕಾಣಿಸಬಲ್ಲ ಮನ್ಯಾಗ? ಆಯ್ ಸುಪ್ನಾತಿ ಹೆಂಗಂತಾಳ ನೋಡ. ಇಲ್ಲಿ ಬಾರ, ಅಡುಗೆ ಮನ್ಯಾಗದನ ಬಾ. ಅಲ್ಲೇ ನಿಂತ್ಕೊಂಡು ಮಾತಾಡ್ರಿ, ಎಲ್ಲಿ ಕೇಳಿಸಿತ್ತು ನನಗೆ. ಇಲ್ಲಿ ಅಡುಗೆ ಮನ್ಯಾಗದನ ಬಾ. ಏನ್ವಾ ಇಲ್ಲದೇನು? ಸೊಸಿ ಜೊತೆ ಏನೋ ಜೋರು ಮಾತುಕತೆ ನಡೆಸಿಬಿಟ್ಟಿದಿ. ಸೊಸಿ ಅಂತ ಒಪ್ಕೊಂಡು ಬಿಡಂಗಾರ. ಸೊಸಿನ ಮತ್ತು ಸೊಸಿ ಅಂತ ಒಪ್ಕೋಬೇಕಲ್ಲ. ಸೊಸಿ ಅಂತ ಒಪ್ಕೊಳ್ದ ಮತ್ತೆ ನೀ ಅಂತ ಒಪ್ಕೊಳಕ್ಕಾಗತ್ತ? ಆಕೆ ನನ್ನ ಮಗಳೂ ಹೌದು, ನನ್ನ ಸೊಸಿನೂ ಹೌದು. ಏನು ಈ ಕಡೆ ಬಂದಿಲ್ಲ, ಏನು ಸಮಾಚಾರ? ಈಗಾರ ಅಂದ್ಲು ನನ್ನ ಸೊಸಿ ನಿನ್ನ ಧ್ವನಿ ಕೇಳಿ, ಅವ್ರು ಬಂದಿದ್ರು ಅಂಟಿ ಅಂತೇಳಿ. ಹೇಳಿ ಏನಾತ್ಲೆ? ಎದಕ್ಕೆ? ಏನಾರ ಕೆಲಸ ಇತ್ತೇನ ನಿನ್ನ ಹತ್ರ? ನಂಗೇನು ಕೆಲಸ ಇದ್ದಿತ್ತು? ಎಲ್ಲ ಕೆಲಸ ಇಲ್ಲ, ಏನು ಬಗ್ಸಿಲ್ಲ, ಎಲ್ಲ ಮುಗ್ದತ್ತಲ್ಲ ಅವಾಗನ. ಅಲ್ಲ ನೀವೊಂದು ಚೂರರ ಒಂದು ಚೂರರ ಯೋಚನೆ ಮಾಡಿ ಏನು ನನ್ನ ಮಗಳ ಬಗ್ಗೆ? ಹಾಂ, ಏನು ಹೇಳಿದ್ವ ನೀನು? ನನ್ನ ಮಗ ಪೊಲೀಸ್ ಅದಾನ, ಅವಂಗ ಏನು ರೊಕ್ಕ ಬರ್ತಾವ, ಹಾಂ ಹಂಗೆ ಎಲ್ಲ ಹೇಳಿ ನನ್ನ ಮಗಳನ್ನ ಇನ್ನೊಬ್ರಿಗೆ ಕೊಡ್ದಂಗೆ ಮಾಡಿಟ್ಟಿ. ಈಗ ನಿನ್ನ ಮಗ ಈಕೆನ ಸೊಸಿ ಅಂತ ಒಪ್ಕೊಂಡು, ನಾನು ಆಕಿನ ಸೊತ್ರ ಸೊಸಿ ಅಂತ ಒಪ್ಪಲಾಕಿ ನಿಮ್ಮ ಮನೆಯಿಂದ ಹೊರಗೆ ಹಾಕ್ತಾನೋ, ನಿನ್ನ ಮಗಳನ್ನ ಈ ಮನೆ ಸೊಸಿ ಮಾಡ್ಕೊಂಡು ಬರ್ತಾನೋ ಅಂತ ಅಂದು. ಆದರೆ ಈಗೇನು ಮಾಡಿದಿ? ಹಾಂ, ಬಾಲೆ ಇಲ್ಲಿ ಬಾ ಇಲ್ಲಿ ಸ್ವಾಮಿ. ನೋಡ ಏನು ಕಡಿಮೆ ಆಗೈತೆ ನನ್ನ ಮಗಳಿಗೆ. ಹಾಂ, ನಿನ್ನ ಮಗಗೆ ಆಕೆ ಬೇಕಾಗಿದ್ಲನ? ಹಾಂ, ಆಕಿನ ಕರ್ಕೊಂಬಂದು ಮದುವೆ ಮಾಡ್ಕೋದಾಗಿದ್ರೆ ಮತ್ತೆ ನನ್ನ ಮಗಳಿಗೆ ನೀನು ಮಾತ್ಕೊಡ್ಬೇಕಾಗಿತ್ತು. ಹಾಂ, ಆ ಹುಡುಗಿ ನಿನ್ನ ಅತ್ತೆ ಅನ್ನೋದಿಲ್ಲ ಅಂದ್ರೂ ಅತ್ತಿಯನ್ನು ನನ್ನ ಅತ್ತೆ ಅನ್ನೋದು ಅಂತ ಹೇಳ್ತಿದ್ದಿ. ಈಗ ಹೆಂಗೆ ಆಕಿನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದು ಮನೆಗೆ ಇಟ್ಕೊಂಡು ಸೊಸಿ ಅಂತ ಹೇಳಿ ಈಗ ಆಕಿ ಜೊತೆ ಹಲ್ಕಿಸ್ಕೊಂತ ಮಾತಾಡ್ಕೊಂತ ಕುಂತ್ಬಿಟ್ಟಿಲ್ಲ. ನನ್ನ ಮಗಳ ಗತಿ ಏನೋ ಹೇಳು. ಅತ್ತಿ ಆರಾಮದಿರಿ ಅತ್ತಿ? ನೋಡುವ ಸೌಮ್ಯ, ಇಷ್ಟು ದಿನ ನಾನು ಅದೇನೋ ಮಂತಿನ್ನು ಕೆಲಸ ಮಾಡಿಬಿಟ್ಟಿದ್ನಿ, ಅದಕ್ಕೆ ನಾನು ಹಾಗೆಲ್ಲ ಹೇಳ್ತಿದ್ದೀವ. ನನ್ನನ್ನು ಕ್ಷಮಿಸ್ಬಿಡು. ನೋಡು ಜಲ್ಜಾ, ಕುಂತು ಮಾತಾಡೋಣಂತ. ಇಲ್ಲೇ ನನ್ನ ಸೊಸಿನ ಅದಾಡೋ, ಆಕೆ ಮುಂದೆ ಮಾತಾಡ್ತಾನೆ, ಹಿಂದೆ ಮುಂದೆ ಮಾತಾಡೋದು ಏನಿಲ್ಲ. ಹೇಳ್ತಾನೆ ನನಗೆ. ನೋಡು ಜಲ್ಜಾ, ಇನ್ನು ಮುಂದೆ ಈಕೆ ನನ್ನ ಸೊಸಿ. ನಿನ್ನ ಮಗಳಿಗೆ ಒಂದು ಚಲೋ ಹುಡುಗನ ನೋಡಿ ಮದುವೆ ಮಾಡ. ನಾನು ಇಷ್ಟು ದಿನ ತಪ್ಪು ತಿಳ್ಕೊಂಡಿದ್ನಿ, ನನ್ನ ಸೊಸಿ ಬಾಲ ಅನುಮಾನ ಪಟ್ಟಿದ್ನಿ. ಆದ್ರೆ ಇನ್ನು ಮುಂದೆ ಆಕೆ ಮ್ಯಾಲ ನನಗೆ ಅನುಮಾನ ಏನಿಲ್ಲ. ಇನ್ನು ಮುಂದೆ ಆಕೆ ನನ್ನ ಮನೆ ಸೊಸಿ ಅಂತ ನಾನು ಒಪ್ಕೊಂಡ್ಬಿಟ್ಟೆ. ನನ್ನ ಸಲುವಾಗಿ ಅವ್ರ ಮಾವನ ಒಪ್ಪಿಸಿ ನನ್ನ ಕರ್ಕೊಂಡು ಬಂದಾಳಾಕಿ. ಮತ್ತು ಅಂಥ ಸೊಸಿ ಇರ್ಬೇಕಾರೆ ಮತ್ತೆ ಇನ್ನು ಬೇರೆ ಸೊಸಿ ನೋಡೋ ಅವಶ್ಯಕತೆ ನನಗಿಲ್ಲ. ಹಾಂ, ಈಗ ನೀನು ಕುಂತು ಮಾತಾಡಂಗಿದ್ರೆ ಮಾತಾಡ, ಇಲ್ಲ ನಿನ್ನ ಮಗಳಿಗೆ ಬೇರೆ ಹುಡುಗನ ನೋಡ್ಕೊಂಡು ನೀನು ಹೋಗ್ಬಿಡ. ಅತ್ತೆ ಏನು ಹೇಳ್ತಾ ಇದ್ದೀರಾ ನೀವು? ರವಿ ನಿನ್ನ ಗಂಡ ಅಂತ ಹೇಳಿ ಈಗ ನೋಡಿರ ರವಿಗೆ ಮದುವೆ ಆಗೈತಿ ಆಕೆ ಜೊತೆ. ಮತ್ತು ನಾನೇನು ಮಾಡಲಿ?
ಇಷ್ಟು ದಿನ ಅಮ್ಮ ಅಷ್ಟು ಹುಡುಗನ ತೋರಿಸಿದ್ರು ನಾನು ಯಾರನ್ನೂ ಒಬ್ಬರನ್ನ ಒಪ್ಕೊಳ್ಳಿಲ್ಲ. ಆದ್ರೆ ನೀವು ನನಗೆ ಮೋಸ ಮಾಡಿಬಿಟ್ರಿ. ಯಾಕತ್ತೆ? ಯಾಕೆ ನನಗೆ ಈ ರೀತಿ ಮೋಸ ಮಾಡಿದ್ರಿ? ನೀವೇ ನನ್ನ ಮನೆ ಸೊಸೆ, ನೀನೇ ನನ್ನ ಮನೆ ಸೊಸೆ ಅಂತೇಳಿ ನನಗೆ ಯಾಕೆ ಈ ರೀತಿ ಮೋಸ ಮಾಡಿಬಿಟ್ರಿ? ಹೇಳಿ ಅತ್ತಿ. ಹಾಳದಕ್ಕೆ ಆಕಿನೇನು ಅತ್ತಿ ಅಂತಿದಿ? ಆಕೆ ನನ್ನ ಮಗನ ಮದುವೆ ಏನು ಮಾಡಿಕೊಡೋದಿಲ್ಲ ಅಂತ ಹೇಳಕತ್ತಾಳ. ಈಕೆಗೆ ಹೋಗಿ ಅತ್ತಿ ಅನ್ನಕತ್ತಾಳ. ಈಕೆ ಕಲಿಸಿಬಿಟ್ಟಾಳಲ್ಲ ಅತ್ತಿ ಅನ್ನೋದನ್ನ. ಮತ್ತೆ ಈಕೇನು ಮಾಡ್ತಾಳ ಅಂತಾಳು. ಸೌಮ್ಯ, ನಂದ ತಪ್ಪು. ನಾನು ನಿನಗೆ ಆ ರೀತಿ ಎಲ್ಲ ಹೇಳಬಾರ್ದಾಗಿತ್ತು, ಆ ರೀತಿ ಎಲ್ಲ ಮಾತಾಡಲೂಬಾರ್ದಾಗಿತ್ತು. ಈಗ ನೀನು ಅದನ್ನು ಹಚ್ಕೊಂಡು ಬಿಟ್ಟಿದ್ದಿ, ಅದನ್ನ ಮನಸ್ಸಿಂದ ಕಿತ್ತಾಕ್ಬಿಡವ. ನೀನು ಬೇರೆ ಮದುವೆ ಆಗ. ಚಲೋ ಹುಡುಗನ ನೋಡ್ತಾಳೆ ನಿಮ್ಮವ್ವ, ಅವನ್ನ ಒಪ್ಕೊಂಡ ಮದುವೆ ಆಗ. ನನ್ನ ಮಗಂದ ವಿಷಯ ಬಿಟ್ಬಿಡು. ಯಾಕಂದ್ರೆ ಅವ್ನಿಗೀಗ ಮದುವೆ ಆಗೈತಿ. ಅವ್ನ ಹೆಂಡತಿ ಹೊಟ್ಟೆಲೇ ಬೇರೆ ಅದಾಳ. ಇನ್ನೂ ಹೊಟ್ಟೆ ಇರಲಿಲ್ಲ ಅಂತಿದ್ರೆ ಹೆಂಗೋ ಆಗಿ ಮದುವೆ ಮಾಡ್ಬೋದಾಗಿತ್ತು. ಆದ್ರೆ ಮಧು ಈಗ ಹೊಟ್ಟೆಲೇ ಅದಾಳ. ಈಗ 3 ತಿಂಗಳು ಆಕಿಗೆ. ಈಗ ನಾನು ಆಕಿನ ಬಿಟ್ಟು ನಿನಗೇನಾರ ಮದುವೆ ಮಾಡಿದ್ರೆ ಆಕೆ ಜೀವನನೂ ಹಾಳ, ನಿನ್ನ ಜೀವನನೂ ಹಾಳ. ನಾನು ಮಾಡ್ತೇನೆ ಅಂದ್ರೆ ನನ್ನ ಮಗ ಒಪ್ಕೋಬೇಕಲ್ಲ. ಆಕೆ ಮ್ಯಾಗ ಜೀವನ ಇಟ್ಕೊಳಾನ. ಅವ ಹೆಂಗೆ ನೀನು ಮದುವೆ ಆಗಿ ಒಪ್ಕೋತಾನೆ ಹೇಳು? ಅತ್ತೆ, ಆ ರೀತಿ ಎಲ್ಲ ಅನ್ಬೇಡಿ ಅತ್ತೆ. ನನಗೆ ರವಿನ ಬಿಟ್ಟು ಬೇರೆ ಮದುವೆ ಒಂಚೂರು ಒಪ್ಪಿಗೆ ಇಲ್ಲ ಅತ್ತೆ. ನಿಮ್ಮ ಮಾತು ಕೇಳ್ಕೊಂಡು ರವಿಯಲ್ಲೇ ನಾನು ಕನಸು ಕಾಣಕತ್ತು ಬಿಟ್ಟಿನಿ. ರವಿ ನನ್ನ ಗಂಡ ಅಂತ ಅನ್ಕೊಂಡ್ಬಿಟ್ಟಿನಿ. ನೀವು ಈ ರೀತಿ ಇವಾಗ ಹೇಳಿದ್ರೆ ನಾನು ಏನು ಮಾಡಲಿ ಅತ್ತೆ? ನಾನು ಎಲ್ಲಿಗೆ ಹೋಗಲಿ ನೀವೇ ಹೇಳ್ರಿ. ಹೌದಾ ಸೌಮ್ಯ, ಅವಾಗ ನಾನು ತಪ್ಪು ಮಾಡೀನಿ. ಅವಾಗ ಮಂತಿನ ಕೆಲಸ ಮಾಡಿ ಅಂತ ನಾನು ಹೇಳ್ತಾನೆ. ಅವಾಗ ನನಗೆ ಬುದ್ಧಿನೇ ಇರಲಿಲ್ಲ. ಏನು ಮಾಡಲಿ ಹೇಳು? ಆದರೆ ಈಗ ನನಗೆ ಬುದ್ಧಿ ಬಂದತಿ. ಈಗ ನನಗೆ ಏನು ಮಾಡತ್ತೆ ಅನ್ನೋದು ಅರ್ಥ ಆಗತೈತಿ. ಇವಾಗ ನಿನ್ನ ಜೀವನ ಹಾಳು ಮಾಡೋಕೆ ನನಗೆ ಮನಸ್ಸಿಲ್ಲ. ನನ್ನ ಮಗಳು ಅಂದ್ರೆ ನನ್ನ ಸೊಸಿ ಮಧು ಜೀವನ ಹಾಳು ಮಾಡೋಕೆ ನನಗೆ ಮನಸ್ಸಿಲ್ಲ. ನಿನಗೆ ಇನ್ನೂ ಮದುವೆ ಆಗಿಲ್ಲ. ನಿನಗೆ ಒಳ್ಳೆ ಹುಡುಗ ಸಿಗ್ತಾನೆ. ಬೇಕಿದ್ರೆ ನಾನು ನೋಡಿ ಒಳ್ಳೆ ಹುಡುಗನ ನಿನಗೆ ತೋರಿಸ್ತಾನೆ. ನೀನೇನು ತೋರಿಸೋದು ನನ್ನ ಮಗಳಿಗೆ ಒಳ್ಳೆ ಹುಡುಗನ? ಏನು ನಮಗೆ ಹುಡ್ಕಕ್ಕೆ ಬರೋದಿಲ್ಲ? ಏ ಸ್ವಾಮಿ ನಡಿಲಿಂದ ನಡಿ ಅಂತ ಹೇಳ್ತಾನ. ಅಕ್ಕಿನ ಹೆಂಗೆ ಕೈ ಹಿಡ್ಕೊಂಡು ಬಿಡ್ಕೊಳತ್ತಿದ್ದಿ? ನಡಿ ಆಂಟಿ, ಪ್ಲೀಸ್ ಆಂಟಿ, ನನಗೆ ರವಿನ ಬಿಟ್ಟು ಬದುಕೋ ಶಕ್ತಿ ಇಲ್ಲ. ಮಧು ಅವರೇ, ನೀವಾದರೂ ಯೋಚನೆ ಮಾಡಿ. ನಾನು ಅವ್ರನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ. ನನಗೆ ಅವ್ರನ್ನ ಬಿಟ್ಕೊಡಿ ಪ್ಲೀಸ್. ಮಧು ಅವರೇ, ಅವ್ರಿಗೋಸ್ಕರ ಜೀವ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಇವಾಗ ನೋಡಿದ್ರೆ ನಿಮ್ಮ ಮದುವೆ ಅಂತೆ, ನಿಮ್ಮ ಹೋಟೆಲ್ ಮಗು ಅಂತೆ. ನನಗಿದನ್ನು ನಂಬಕ್ಕಾಗ್ತಾ ಇಲ್ಲ. ಪ್ಲೀಸ್ ಅತ್ತೆ, ಅತ್ತೆ, ನನಗೆ ರವಿ ಬೇಕು ಅತ್ತೆ. ಅಯ್ಯೋ ಸೌಮ್ಯ, ನಿನ್ನ ಕಷ್ಟ ನನಗೆ ಅರ್ಥ ಆಗ್ತೈತಿ. ಆದರೆ ಈಗಾಗಲೇ ನನಗೆ ಮದುವೆ ಆಗೈತಿ. ನನ್ನ ಹೊಟ್ಟೆಗ ಮಗು ಕೂಡ ಬೆಳೆಯಾಕತ್ತೈತಿ. ಅಂಥದ್ರಾಗ ನೀನು ಈಗ ಬಂದ ರವಿನ ನನಗೆ ಬಿಟ್ಕೊಡು ಅಂದ್ರೆ ನಾನು ಬಿಟ್ಕೊಡ್ತೇನೆಂದ್ರು ರವಿ ನಿನ್ನನ್ನು ಒಪ್ಕೊಳ್ಳಲ್ಲ. ನೀನು ಅಕಸ್ಮಾತಾಗಿ ಬಲವಂತವಾಗಿ ಮದುವೆ ಆದ್ರೂ ಅವ್ರು ನಿನ್ನ ಜೊತೆ ಸಂಸಾರನೂ ಮಾಡೋಂಗಿಲ್ಲ. ಅವ್ರು ನನ್ನ ಬಿಟ್ಟು ಯಾವತ್ತೂ ನಿನ್ನ ಕಡೆ ತಲೆನೂ ಹಾಕಂಗಿಲ್ಲ. ಯಾಕೆ ಹೇಳು? ಅವ್ರು ನನ್ನ ಅಷ್ಟು ಪ್ರೀತಿ ಮಾಡ್ತಾರೆ. ಅಂಥದ್ರಾಗ ಅವ್ರು ಹೆಂಗೆ ನನ್ನ ಬಿಟ್ಟು ನಿನ್ನ ಮದುವೆ ಆಗ್ತಾರೆ? ನಾನಲ್ಲ, ಯಾರು ಹೇಳಿದ್ರು ಅವ್ರು ಆಗಲ್ಲ. ಪ್ಲೀಸ್, ಇನ್ನೂ ನಿನಗೆ ಮದುವೆ ಆಗಿಲ್ಲ. ಇನ್ನೂ ಇವಾಗ ನಿನ್ನ ಜೀವನದಲ್ಲಿ ಕಾಲಿಡ್ಬೇಕಂದ್ರೆ ನೀನು ಒಳ್ಳೆ ಹುಡುಗನ ನೋಡಿ, ಚೆನ್ನಾಗಿರೋ ಹುಡುಗನ ನೋಡಿ ಮದುವೆ ಆಗು. ಇದನ್ನೆಲ್ಲ ಬಿಟ್ಬಿಡು. ಈ ಪ್ರೀತಿ ಗೀತಿ ಎಲ್ಲ ನಾವು ಅಂದ್ಕೊಂಡಂಗೆ ಆಗಲ್ಲ. ಪ್ಲೀಸ್ ಸೌಮ್ಯ, ನಾನು ಹೇಳೋದನ್ನ ಕೇಳು. ಬಾರೇ ಬಾ, ಹೋಗೋಣ ಬಾ. ಅವ್ರ ಜೊತೆ ಏನು ಮಾತಾಡ್ಕೊಂಡು ನಿಂತೀವಿ? ನಡೀಲಿಂದ. ಅಮ್ಮ, 1 ನಿಮಿಷ ಅಮ್ಮ, ಪ್ಲೀಸ್ ಮಧು, ನನಗೆ ರವಿನ ಬಿಟ್ಕೊಡು. ಸಾರಿ ಸೌಮ್ಯ, ನನ್ನ ಗಂಡನ ನಾನು ಯಾರಿಗೂ ಬಿಟ್ಕೊಡೋಕೆ ಆಗಂಗಿಲ್ಲ. ಅವ್ರ ಮೇಲೆ ನಾನು ಪ್ರಾಣನ ಇಟ್ಕೊಂಡೀನಿ. ನನ್ನ ಮೇಲೆ ಅವ್ರು ಪ್ರಾಣನ ಇಟ್ಕೊಂಡಾರ. ಬಿಟ್ಕೊಡು ಅನ್ನೋದು ತಪ್ಪಾಗ್ತೈತಿ. ಪ್ಲೀಸ್ ಇಲ್ಲಿಂದ ಹೊಟ್ಟೋಗ್ಬಿಡು. ಏನೇ ನನ್ನ ರವಿನ ನನಗೆ ಬಿಟ್ಕೊಡೋದಿಲ್ಲ ಅಂತ ಹೇಳ್ತಿದ್ದಿ? ಅವನು ನನ್ನ ರವಿ, ನಾನು ಪ್ರೀತಿ ಮಾಡಿರೋ ರವಿ. ನೀನು ಇವಾಗ ಬಂದಿರೋದು. ಇವರು ಕೂಡ ನನಗೆ ಅವರೇ ನಿನ್ನ ಗಂಡ, ಅವನೇ ನಿನ್ನ ಗಂಡ ಅಂತ ತಲೆಯಲ್ಲಿ ನನಗೆ ಕುಂದಿಸ್ಬಿಟ್ಟಿದ್ದಾರೆ. ಆದರೆ ನೀನೇನು ಮಾಡಿದೆ? ನೀನೀಗ ಅವ್ರನ್ನ ಮದುವೆಗೆ ಬಂದು ಬಿಟ್ಕೊಡೋದಿಲ್ಲ ಅಂತ ಹೇಳ್ತೀಯಲ್ಲ. ಆಯಿತು, ಹೆಂಗೆ ಬದುಕ್ತೀಯ, ಹೆಂಗೆ ಜೀವನ ಮಾಡ್ತೀಯ ಮಾಡು ನನ್ನ ರವಿ ಜೊತೆ. ರವಿನ ನಾನು ಪಡ್ಕೋತೀನಿ. ನೋಡ್ತಾ ಇರು. ನೋಡು ಸೌಮ್ಯ, ನಾ ಮಾಡಿರೋ ತಪ್ಪಿಗೆ ನಾನು ಸೊಸಿಗೆ ಯಾಕಂತೀನಿ? ನಾನು ತಪ್ಪು ಮಾಡಿದನ, ನೀನು ನನಗೆ ಅನ್ಬೇಕು. ಅದನ್ನ ಬಿಟ್ಟು ನಾನು ಸೊಸಿಗೆ ಯಾಕಂತಿದ್ದಿ? ಅದನ್ನೆಲ್ಲ ಬಿಟ್ಟುಬಿಡು. ಹಾಂ ಆಂಟಿ, ನಿಮ್ಮನ್ನು ನಾನು ಸುಮ್ಮನೆ ಬಿಡಲ್ಲ. ನಿಮ್ಮನ್ನು ನಾನು ಅತ್ತೆ ಅಂತ ಕರಿತಾ ಇರಲಿಲ್ಲ. ಆಂಟಿ ಅಂದ್ರೂ ಅತ್ತೆ ಅನ್ನೋ ಅಂತ ಅತ್ತೆ ಅನ್ನೋ ಹಾಗೆ ಮಾಡಿ ಈಗ ನನ್ನ ಜೀವನದಲ್ಲಿ ಆಟ ಆಡಬೇಕು ಅಂತ ಅನ್ಕೊಂಬಿಟ್ರಲ್ಲ. ನನ್ನ ಮನಸ್ಸಲ್ಲಿ ಇಲ್ಲದ ಪ್ರೀತಿನ ಹುಟ್ಟಿಸ್ಬಿಟ್ರಿ. ಅಮ್ಮ ಬೇಡ ಅಂದ್ರೂ ರವಿ ಮೇಲೆ ಪ್ರೀತಿ ಬರೋ ಥರ ಮಾಡಿದ್ರಿ. ಇವಾಗ ನೋಡಿದ್ರೆ ರವಿಗೆ ಇನ್ನೊಂದು ಮದುವೆ ಮಾಡಿ ಅವಳೇ ನನ್ನ ಸೊಸೆ ಅಂತ ಹೇಳ್ತಾ ಇದ್ದೀರಾ. ಇದನ್ನ ಮಾತ್ರ ನಾನು ಯಾವತ್ತೂ ಕ್ಷಮಿಸಲ್ಲ ಆಂಟಿ. ನೀವು ಹೇಗಿರ್ತೀರಾ ಅಂತ ನಾನು ನೋಡ್ತೀನಿ. ರವಿ ನಾನು ಏನಾದರೂ ಪಡ್ಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಸೌಮ್ಯನ ಅಲ್ಲ. ಬಾ ಅಮ್ಮ, ಹೋಗೋಣ. ಇವ್ರ ಜೊತೆ ಏನು ಮಾಡಬೇಕು ನಾವು ಅದನ್ನೇ ಮಾಡೋಣ. ನಡಿ. ಸ್ವಲ್ಪ ನಿನ್ನ ಮಗಳಿಗೆ ಬುದ್ಧಿ ಕಲಸ. ಏನ ಈ ರೀತಿ ಇದ್ರೆ ನಾನು ಏನಂತ ನಿನಗಿನ್ನೂ ಗೊತ್ತಿಲ್ಲ ಅಲ್ಲ, ಗೊತ್ತು ಮಾಡಿಸ್ಬೇಕಾಗತ್ತ. ನಾನು ಯಾರಂತ ಗೊತ್ತೈತೆ ಇಲ್ಲ ಚಂದಕ್ಕೆ? ಹಾಂ, ಈ ಸುಮಿತ್ರಾ ಏನನ್ನೋದು ನೆನಪಿರಲಿ ನಿನಗೆ. ಸುಮ್ಮನೆ ತಲೆ ತಿನ್ನಕ್ಕೆ ಹೋಗ್ಬೇಡ ಅಂತೇಳಿ ನಿನ್ನ ಮಗಳಿಗೆ. ಆಗದಿರೋ ಮಾತನ್ನ ಆಡಕ್ಕೆ ಹೋಗ್ಬಾರ್ದು. ಅದು ನನ್ನ ಮುಂದೆ. ನನ್ನ ಸೊಸಿ ನನ್ನ ಮಗನ ಮಧ್ಯೆ ಏನಾರ ಬಂದ್ರೆ ಕಾಲು ಮುರಿದ ನಬ್ಬಕ್ಕಿದೆ. ಹೋಗ್ರಿ ಇಲ್ಲಿಂದ. ನಮ್ಮ ಮನೆಗೆ ಬಂದು ನಮ್ಗೆ ಜೋರು ಮಾಡ್ತಾರೆ. ನಡ್ರಿ. ನಿಮ್ಮ ಮನೆಗೆ ಬಂದನೋ ನಮ್ಮ ಮನೆಗೆ ಬಂದು ಜೋರು ಮಾಡಕ್ಕಿಲ್ಲ. ಹಾಂ, ಎಷ್ಟು ಮಾತಾಡ. ನಿನ್ನ ಮಗಳಿಗೆ ಯಾವಳೆ ಕೊಡ್ತಾಳೆ ಹೆಣ್ಣು? ನನ್ನ ಮಗಳಿಗೆ ನಿನ್ನ ಮಗನಿಗೆ ಚಲೋ ಇರೋ ಗಂಡ ನೋಡಿ ಮದುವೆ ಮಾಡಿಸ್ತೇನೆ ನಾನು. ಆಕೆ ಆಗೋದಿಲ್ಲ ಅಂತ ಅನ್ಬೋದು. ಆದ್ರೆ ಮದುವೆ ಮಾಡಿ ಆಕಿನ ದೊಡ್ಡ ಶ್ರೀಮಂತ ಮದುವೆ ಮಾಡಿಕೊಟ್ಟ ನಿನ್ನ ಮುಂದೆ ತೋರಿಸಲಿಲ್ಲ ಅಂದ್ರೆ ನನ್ನ ಹೆಸರು ಜಲಜಾಕ್ಷಿನ ಅಲ್ಲ. ನೆನ್ಪಿಟ್ಕೋ. ಶಿವನ ಈಗ ಮಾಡಿಕೊಡೋದು ಯಾರು ಬೇಡ ಅಂತಾರೆ? ಹೋಗು. ನಾನು ಬೇಡ ಅಂದೇನೇನು ಬಂದ್ಬಿಟ್ಲಿಲ್ಲ ಮನೆಗೆ ಬಂದ ನನಗೆ ಹೇಳ್ತಾ. ಹೋಗಲೇ ಹೋಗು. ಕರ್ಕೊಂಡು ನಿನ್ನ ಮಗಳು ನಿದ್ರೆ ಬೇಡ. 1 ನಿಮಿಷ ಹೊಕ್ಕಲ್ಲೇ ನೀನೇನು ಹೋಗೋಣದ. ಇವತ್ತಿಗೆ ನಿನ್ನ ಸಂಬಂಧ ಇಲ್ಲಿಗೆ ಮುಗಿಸೋತ. ಈ ಗೆಳತಿಯರ ಅನ್ನೋದು ಇಲ್ಲಿಗೆ ಕಟ್ ಮಾಡಿಬಿಡ್ತಾನೆ. ಇನ್ನು ಮುಂದೆ ನನ್ನ ನಿನ್ನ ಮಕ್ಕ ನೋಡಂಗಿಲ್ಲ. ನಾನು ಹಾಳಾದಕ್ಕೆ ತೊಗೊಂಬಂದು ಕಾಸು. ಹೋಗಲೇ ಹೋಗು. ನೀನೇನು ನೋಡಲ್ಲ ಅನ್ನೋದು. ನಾನು ನಿನ್ನ ಮಕ್ಕ ನೋಡಂಗಿಲ್ಲ. ಹಾಳಾದಕ್ಕಿನ. ಅಯ್ಯೋ ಮಧು, ನೀ ಯಾಕೆ ಬೇಜಾರದಾಗದಿ? ಹಾಂ, ಅವು ಹಂಗೆ ಅವಾಗಿನ ಟೈಮ್ಗೆ ನಾನು ಹಂಗೆ ಅಂದಿ ನೋಡು. ಅದನ್ನ ತಲೆಯಾಗಿ ಇಟ್ಕೊಂಡು ಕೂತ್ಬಿಟ್ಟಾಳಾಕಿ. ಅವಕ್ಕೆ ಏನು ಹೇಳೋದು ಏನು ಹೇಳಿದ್ರು ಅಷ್ಟೇ. ಅವಕ್ಕೆ ಅವು ಏನೋ ಅಂತಾರಲ್ಲ, ಹಿರಿಯಕ್ಕ ಚಾಳಿ ಮನೆ ಮಂದಿಗೆಲ್ಲ ಅನ್ನೋಂಗೆ ಹಂಗೆ
ಆಕೆ ನೋಡಿ ಎಷ್ಟದ ಸುಪ್ನಾಥ್ ಸುಬ್ಬಿ ಅವಾಗ ಹ್ಞೂ ಅತ್ತಿ ಅಂತಿದ್ಲು. ಈಗ ನನಗೆ ವಾರ್ನಿಂಗ್ ಮಾಡಿ ಹೋಗ್ಕಳ ಅಂದ್ರೆ ಎಟ್ಟರ್ ಬಾಟ್ ನೋಡಕ್ಕೆ ಹಲ್ಕಟ್ ಮೂಳ ತೊಗೊಂಡು ಬಂದ ಕಾಸು. ಈ ವಿಷಯದಾಗೂ ನೀವು ತಪ್ಪು ಮಾಡಬಾರ್ದಾಗಿತ್ತು ಅತ್ತೆ. ಯಾಕೆ ನೀವು ಅವ್ರಿಗೆ ಮನಸ್ಸಲ್ಲಿ ಇಲ್ಲದ ಸಲ್ಲದ ಆಸೆಗಳನ್ನ ಹುಟ್ಟಿಸ್ಬಿಟ್ರಿ. ಅದಕ್ಕೆ ಅವಳಿಗೆ ಪಾಪ ಇವ್ರ ಮೇಲೆ ಪ್ರೀತಿ ಬಂದ್ಬಿಟ್ಟತಿ. ಹೀಗಾಗಿ ಇನ್ನೊಬ್ಬರನ್ನ ಮದುವೆ ಆಗಂದ್ರಾದ್ರು ಹೇಗಾದರೂ ಆಗ್ತಾಳೆ. ಏನದು ಯಾರು ಬಾಯ್ ಮಾಡತ್ತಿದ್ರು? ಅವಾಗಿಂದ ಜೋರ್ ಬಾಯ್ ಕಳ್ಸತ್ತಿತ್ತಲ್ಲ, ಯಾರು ಬಂದಿದ್ರ ಮನೆಗೆ? ಏನು ನೀವು ಅತ್ತಿ ಸೊಸಿ ಬಾಯ್ ಮಾಡತ್ತಿದ್ರು? ಅಯ್ಯೋ ಇಲ್ರಿ, ಆಕಿ ಜಜಾಶಿ ಬಂದಿರೋ ತಗೋರಿ, ಬಂದದೆ ಇದನ್ನ ಕೇಳತ್ತಿದ್ಲು, ಬೈದು ಕಳ್ಸಿ ಹೋಗ್ಯಾಳ. ಹೌದನ, ಆಯ್ತಾಯ್ತು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದಾರ ಅಂತ ಅನ್ಕೊಂಡೀನಿ. ನಮ್ಮ ವಿಡಿಯೋಸ್ ಹೆಂಗೆ ಬರತ್ತಾವು ನೋಡ್ರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾವೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ ಇನ್ನೂ ಒಂದು ಕತೆ ಬರ್ತಾ ಇದೆ. ಸೊ ಅಂದರೂ ಅದು ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರೀಸ್ಗಳಷ್ಟೇ ಬರ್ತಾ ಇರ್ತವೆ, ಒಂದಿನದ ಎಪಿಸೋಡ್ಗಳು ಬರ್ತಾ ಇರ್ತಾವೆ. ಸೊ ಪ್ಲೀಸ್ ಅದನ್ನು ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅದು UK ಕಾರ್ಟೂನ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಅಂತ ಒಂದು ಚಾನಲ್ ಬರ್ತಾ ಇದೆ. ಸೊ ಅದನ್ನ ನೋಡಿ ಅದಕ್ಕೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾಯಿ. ಅದರಲ್ಲಿ ಆ ಕತೆ ಬರ್ತಾ ಇದೆ. ಸೊ ನಿಮ್ಮ ಸಪೋರ್ಟು ಸದಾ ನನ್ನ ಮೇಲೆ ಇರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೂ ಕೂಡ ನಿಮ್ಮ ಒಂದು ಸಪೋರ್ಟು ಇರಲಿ ಅಂತ ಕೇಳ್ತಾ ಆ ಒಂದು ಚಾನಲ್ಗೂ ಕೂಡ ನಿಮ್ಮ ಸಪೋರ್ಟು ಕೊಡಿ. ನಿಮ್ಮ ವ್ಯೂಸ್ಗಳು ಅದಕ್ಕೆ ಬರಲಿ, ನಿಮ್ಮ ಒಂದು ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಆ ವಿಡಿಯೋನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆ ಕಥೆಯಲ್ಲಿ ಅದರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರುತ್ತೆ ಅಂತ ಅಂದ್ಕೊಂಡು ಆ ಕಥೆಗೂ ನೀವು ಇದೇ ರೀತಿ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಪ್ಲೀಸ್ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.